ಹಾವೇರಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಚಪ್ಪಲಿ ಹಾರ ಹಾಕಿ ಶಿಕ್ಷಕನಿಗೆ ಥಳಿಸಿ ಮೆರವಣಿಗೆ ಮಾಡಿದ ಕೇಸ್ ಇದು. ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆ ಚಪ್ಪಲಿ ಹಾರ ಹಾಕಿ ಶಿಕ್ಷಕನಿಗೆ ಥಳಿಸಿ ಮೆರವಣಿಗೆ ಮಾಡಲಾಗಿದೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಜನರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ. ಸವಣೂರು ಸಾಮರಸ್ಯ ಕದಡಿದ್ದಕ್ಕೆ ಹಿಂದೂಪರ ಸಂಘಟನೆಗಳು ಕೆರಳಿ ಕೆಂಡ ಆಗಿದ್ದಾವೆ. ದೌರ್ಜನ್ಯ ಹಾಗೂ ಹಲ್ಲೆಯನ್ನ ಖಂಡಿಸಿ ಸವಣೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಈ ಒಂದು ಅಮಾನವೀಯ ಘಟನೆ ನಡೆದಿತ್ತು. ಸವಣೂರಿನಲ್ಲಿ ಲೈಂಗಿಕ ಕಿರುಕುಳ ಆರೋಪಕ್ಕೆ ಶಿಕ್ಷಕ ಜಗದೀಶ್ ಮೇಲೆ ಹಲ್ಲೆಯಾಗಿತ್ತು. ಧರ್ಮದೇಟು ನೀಡಿ ಚಪ್ಪಲಿ ಹಾರವನ್ನ ಹಾಕಿ ಮೆರವಣಿಗೆಯನ್ನ ಆರೋಪಿಗಳು ಮಾಡಿದ್ರು. ಇದೀಗ 22 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ ಪೊಲೀಸರು. ಶಿಕ್ಷಕನ ಮೇಲೆ ಹಲ್ಲೆಗೆ ಹಿಂದೂಪರ ಸಂಘಟನೆಗಳು ವ್ಯಾಪಕವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಜನರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ. ಸವಣೂರು ಸಾಮರಸ್ಯ ಕದಡಿದ್ದಕ್ಕೆ ಸದ್ಯ ಹಿಂದೂಪರ ಸಂಘಟನೆಗಳು ಕೆರಳಿದಾವೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಮೇಶ್ ಚಿಟ್ಚಾಟ್ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಕಳೆದ 3-4 ದಿನಗಳಿಂದ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಒಂದು ಅಮಾನವೀಯವಾಗಿರ್ತಕ್ಕಂಥ ಘಟನೆ ನಡೆದಿತ್ತು. ಉರ್ದು ಶಾಲೆಯ ಶಿಕ್ಷಕ ಆಗಿರ್ತಕ್ಕಂಥ ಜಗದೀಶ್ ಎಂಬಾತರಿಗೆ ಬಾಲಕಿಯರಿಗೆ ಅನುಚಿತವಾಗಿ ನಡೆದುಕೊಂಡಿದ್ದಾನೆ, ಅಂದ್ರೆ ಅನುಚಿತವಾಗಿ ಅವರ ದುರ್ವರ್ತನೆ ತೋರಿದ್ದಾನೆ ಅಂತಂದು ಈಗಾಗಲೇ ಪಾಲಕರು ಮತ್ತು ಸಾರ್ವಜನಿಕರು ಚಪ್ಪಲಿ ಹಾರವನ್ನು ಹಾಕಿ ಊರು ತುಂಬ ಮೆರವಣಿಗೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ಒಂದು ಪ್ರಕರಣ ಈಗ ಬೇರೆ ರೀತಿಯಲ್ಲಿ ಪಡಿತಾ ಇರುವಂಥದ್ದು. ಅಂದರೆ ಈಗಾಗಲೇ ಈ ಒಂದು ಪ್ರಕರಣವನ್ನು ಖಂಡಿಸಿ ಹಿಂದೂಪರ ಸಂಘಟನೆಯವರು ಮತ್ತು ಏನು ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಏನು ವಲಯದಲ್ಲಿರ್ತಕ್ಕಂಥ ನಾಗರಿಕ ಪ್ರಜ್ಞೆಯುಳ್ಳವರು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈಗಾಗಲೇ ಸವಣೂರು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಈಗ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇಲ್ಲಿರ್ತಕ್ಕಂಥ ಹಿಂದೂಪರ ಸಂಘಟನೆಯವರಿದ್ದಾರೆ, ಜೊತೆಗೆ ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಅಲ್ಲಿರುವಂಥ ಪ್ರಜ್ಞಾವಂತ ನಾಗರಿಕರು ಕೂಡ ಇರುವಂಥದ್ದು. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಆ ಒಂದು ಘಟನೆಯನ್ನು ಯಾವ ರೀತಿ ಖಂಡಿಸ್ತಾರೆ, ಜೊತೆಗೆ ಸೋಮವಾರ ದಿನ ಏನು ಬಂದಿಗೆ ಕರೆಯನ್ನು ಕೊಟ್ಟಿದ್ದಾರೆ, ಸೊ ಆವತ್ತಿನ ರೀತಿ ಪ್ರತಿಭಟನೆ ಯಾವ ರೀತಿ ರೂಪರೇಷೆ ಇರುತ್ತೆ ಅನ್ನೋದನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಶಿಕ್ಷಕರು ತಪ್ಪು ಮಾಡಿದರೆ ಅವರನ್ನು ಕಾನೂನಿಗೆ ಚೌಕಟ್ಟಿನೊಳಗೆ ಶಿಕ್ಷೆ ಕೊಡ್ಸೋಕೆ ಸಾಕಷ್ಟು ದಾರಿದು. ಮಕ್ಕಳ ಕಡೆಯಿಂದ ಪಾಲಕರ ಕಡೆಯಿಂದ ಕಂಪ್ಲೇಂಟ್ ಮಾಡಿ ಅವ್ರನ್ನ ಶಿಕ್ಷೆ ಮುಂದೆ ತನಿಖೆ ಒಳಗೆ ಸತ್ಯಾಸತ್ಯತೆ ಆಗದೆ ತನಿಖೆ ಒಳಗೆ ಅದು ನಿಜವಾಗ್ಲೂ ಅವ್ನು ತಪ್ಪು ಮಾಡಿದ್ದ ಕರೆ ಆದರೆ ಅವ್ನಿಗೆ ತಕ್ಕ ಶಿಕ್ಷೆ ಆಗಲಿ ನಾವು ಅದನ್ನು ಕೋರ್ಕೊತೀವಿ ಇವತ್ತು. ಯಾಕಂದ್ರೆ ಮಕ್ಕಳು ಅವು ಬೇರೆ ಅಲ್ಲ, ನಮಗೂ ಬೇರೆ ಅಲ್ಲ, ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ. ಆದರೆ ಇವರೇನು ಸಿರಿಯಾ ಸಂಸ್ಕೃತಿ ನಮ್ಮ ಸವಣೂರಲ್ಲಿ ಮೆರೆದ್ರಲ್ಲ, ನೈತಿಕ ಪೊಲೀಸ್ಗಿರಿಯನ್ನು ಏನು ಮಾಡಿದ್ರಲ್ಲ, ಪೊಲೀಸರ ಸಮ್ಮುಖದಲ್ಲಿನ ಅವ್ರನ್ನ ಚಪ್ಪಲಿಲಿ ಹೊಡೆದು ಮೆರವಣಿಗೆ ಮಾಡ್ಕೊಂತ ಹೋದ್ರಲ್ಲ, ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ನಮ್ಮ ಸವಣೂರಲ್ಲಿ ಇಂಥ ಘಟನೆ ಆಗಿರಲಿಲ್ಲ. ಸವಣೂರಲ್ಲಿ ಈಗ ಇಂಥ ಘಟನೆಗಳು ಯಾಕೆ ಇತ್ತೀಚೆಗೆ ಭಾಳ ನಡೀತಾ ಇದ್ದಾವೆ, ಯಾಕೆ ಬೆಳಕಿಗೆ ಬರ್ತಾ ಇದ್ದಾವೆ ಅಂದರೆ ಕಾನೂನಿನ ಭಯ ಏನು ಇಲ್ವಾ ಅಂತಾನ? ಅವರಿಗೆ ಕಾನೂನಿನ ಭಯ ಇಲ್ವೋ ಅಥವಾ ಯಾರಾದರೂ ಕುಮ್ಮಕ್ಕಿನಿಂದ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ನಮ್ಮ ಸವಣೂರಲ್ಲಿ ಇಂಥ ಘಟನೆ ಆಗಬಾರ್ದಿತ್ತು, ನಡಿಬಾರ್ದು. ಇಂಥ ಘಟನೆ ನಡೆಯೋದ್ರಿಂದ ಈಗೇನಾದರೂ ನಾವು ಖಂಡಿಸದೇ ಹೋದರೆ ಮುಂದೆ ಇಂಥವು 10 ಘಟನೆಗಳು ನಡೆಯುವಂಥ ಒಂದು ಭಯ ನಮ್ಮ ಸವಣೂರಲ್ಲಿ ಸೃಷ್ಟಿಯಾಗಿದೆ. ನೌಕರಿದಾರರು ಕೆಲಸ ಮಾಡೋಕ್ಕೆ ಹೆದರಾಕತ್ಯಾರ. ಇವತ್ತಲ್ಲಿ ಒಬ್ಬ ನೌಕರಿದಾರನ ಮೇಲೆ ಇವರು ಹಲ್ಲೆ ಮಾಡಿರೋದು ನಾವು ಹಲ್ಲೆ ಖಂಡಿಸಿದ್ದೀವಿ ಹೊರತು ಅವ್ನು ಮಾಡಿದ ಕೃತ್ಯ ಅಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಮುಖಂಡರ ಒಂದು ಮಾತಾಗಿದ್ದು. ಹಾಗೆ ನಾನು ಕೇಳ್ತಾ ಹೋಗ್ತೀನಿ ಸರ್, ಅವತ್ತಿನ ಈ ಒಂದು ಘಟನೆ ಖಂಡಿಸಿ ಯಾವ ದಿನ ನೀವು ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀರಿ, ಅವತ್ತಿನ ದಿವಸ ನಿಮ್ಮ ಪ್ರತಿಭಟನೆ ಅಥವಾ ನಿಮ್ಮ ಬಂದ್ ಹೆಂಗಿರುತ್ತೆ? ಸೋಮವಾರ ದಿವಸ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಎಲ್ಲ ಸಂಘಟನೆಗಳು, ಪರದ ಸಂಘಟನೆಗಳು, ಇವತ್ತು ಹಿಂದೂ ಸಂಘಟನೆ ಇರಲಿ, ರಕ್ಷಣಾ ವೇದಿಕೆ ಇರಲಿ, ರೈತ ಸಂಘ ಇರಲಿ, ಎಲ್ಲ ಸಂಘಟನೆಗಳು ನಾವು ಕೂಡಿಕೊಂಡು ಎಲ್ಲರಿಗೆ ಕರೆ ಕೊಟ್ಟಿದ್ದೇವೆ. ಅವತ್ತು ನಾವು ಬರಮದೇವ ಸರ್ಕಲ್ನಿಂದ ಹಿಡಿದು ತಹಸೀಲ್ದಾರಿಗೆ ಹೋಗಿ ಒಂದು ಮನವಿ ಕೊಟ್ಟು ಅಲ್ಲೆಲ್ಲ ಒಂದು ವೇದಿಕೆಯನ್ನು ಮಾಡಿ ಸಂಪೂರ್ಣ ಸವಣೂರನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರಹ್ಲಾದ್ ಜೋಶಿ ಅವರು ಕ್ಷೇತ್ರ ಬರುತ್ತಲ್ವಾ? ಹೌದು, ಅವರು ಬೆಂಬಲ ಕೊಟ್ಟಿರುವಂಥದ್ದು ಅಥವಾ ಬೊಮ್ಮಾಯಿಯವರು
ಇಲ್ಲಿ ಶಾಸಕರಾಗಿ ಇದು ಮಾಡಿದ್ರೆ ಅವ್ರು ಏನಾರು ಕೇಳ್ಕೊಂಡಿದ್ದೀರಾ ಅವ್ರ ಬೆಂಬಲನ? ನೋಡಿ, ನಾವು ರಾಜಕೀಯವಾಗಿ ಯಾರ ಬೆಂಬಲನೂ ಏನು ಕೇಳಿಲ್ಲ, ಏನಿಲ್ಲ. ನಮ್ಮದು ಒಂದು ಏನು ನೋವೇನಿದೆಯಲ್ಲ, ಒಬ್ಬ ಶಿಕ್ಷಕನ ಮೇಲೆ ಇವರು ಮಾರಣಾಂತಿಕ ಒಂದು ಹಲ್ಲೆ ಮಾಡಿದ್ರಲ್ಲ, ಅಮಾನುಷವಾಗಿ ಈ ಹಲ್ಲೆ ಮಾಡಿದ ದೃಷ್ಟಿಯಿಂದ ನಾವು ಇವತ್ತು ಅವರು ಮಕ್ಕಳ ನಮಗೇನು ಇದು ಬೇರೆ ಇಲ್ಲ. ಆದರೆ ಇವರು ನೈತಿಕಗಿರಿ ಮಾಡಿದ, ಪೊಲೀಸ್ ನೈತಿಕಗಿರಿ ಮಾಡಿದ್ರಲ್ಲ, ಹೊಡೆದು ಬಡ್ದು ಬೀದಿಯಲ್ಲಿ ಮೆರವಣಿಗೆ ಮಾಡಿದ್ರಲ್ಲ, ಚಪ್ಪಲಿ ಹಾರ ಹಾಕಿ, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಸೊ ಇದು ಇಷ್ಟು ಏನು ಸವಣೂರು ಬಂದು ಮಾಡುವಂತಹ ಏನು ಮುಖಂಡರಿದ್ದಾರೆ, ಪ್ರಜ್ಞಾವಂತ ನಾಗರಿಕರಾಗಿದ್ದಾರೆ, ಅವರ ಒಂದು ಮಾತಾಗಿದೆ. ಅವರ ಮಾತಿನಲ್ಲಿ ನಾವು ಏನು ಕೇಳಿದ್ದು ಇಷ್ಟೇ ಏನಂತಂದರೆ, ನಾವು ಆ ಒಂದು ತಪ್ಪು ಮಾಡಿದಂತಹ ಶಿಕ್ಷಕನ ಪರವಾಗಿ ಬಂದಿಲ್ಲ, ಆದರೆ ನೈತಿಕ ಪೊಲೀಸ್ಗಿರಿ ಮಾಡಿ ಈ ರೀತಿ ಕಾನೂನನ್ನು ಕೈ ತೆಗೆದುಕೊಂಡಿದ್ದಾರಲ್ಲ, ಇದು ಸಮಾಜಕ್ಕೆ ಕೆಟ್ಟದ್ದು. ಅದರ ವಿರುದ್ಧ ನಾವು ಸವಣೂರನ್ನ ಬಂಧನ ಮಾಡ್ತಾ ಇದ್ದೀವಿ. ಅವತ್ತಿನ ಸವಣೂರಿನ ಬಂಧನಕ್ಕೆ ಈಗಾಗಲೇ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಸೊ ಆವತ್ತಿನ ಮಟ್ಟಿಗೆ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಹಾವೇರಿಂದ ರಮೇಶ್ ಬೇಚ್, ಗ್ಯಾರಂಟಿ ನ್ಯೂಸ್.